ಬಿಗ್ ಬಾಸ್ ಮನೆಗೆ ನೀವು ಹೋದ್ರಿ, ಎಂಟ್ರಿ ಕೊಟ್ರಿ. ಅದಾದ ಬಳಿಕ ಮೊದಲ ವಾರ ಕಿಚ್ಚ ಸರ್ ಬಂದಾಗ ನಿಮ್ಗೊಂಥರ ಖುಷಿ ಇರುತ್ತೆ, ಹೆಂಗಿರುತ್ತೋ ಏನೋ ಅಂತ. ಬಟ್ ಸರ್ ಬಂದು ನಿಮ್ಮ ಕ್ಲಾಸ್ ತಗೊಂಡ್ರು. ನೀವು ಯಾಕೆ ಹೊರಗಿನ ವಿಚಾರ ಹಂಚ್ಕೊಂಡ್ರಿ ಅಂತ ಹೇಳಿ. ಸೊ ಆ ಕ್ಷಣದ ಬಗ್ಗೆ ಹೇಳೋದಾದ್ರೆ ಎಷ್ಟು ನೋವಾಯ್ತು ನಿಮಗೆ? ನೋವಾಯಿತು ಅನ್ನೋದಕ್ಕಿಂತ ಆ್ಯಕ್ಚುಲಿ ನನಗೆ ಖುಷಿ ಆಯಿತು. ಬಿಕಾಸ್ ಅವ್ರು ಹೇಳಿದ್ದು ರೀತಿ ನನಗೆ ಅದು ತಪ್ಪು ಮಾಡಿದ್ದೀನಿ ನಾನು, ನಿಜ ಒಪ್ಕೊತೀನಿ. ಈ ಥರ ಯಾರಾದರೂ ಒಬ್ಬರು ಕ್ಲಾಸ್ ತಗೊಂಡ್ರೇ ನಾವು ಸರಿ ಹೋಗೋದು. ಸೊ ಹೇಳೋಕ್ಕೆ ಅಟ್ಲೀಸ್ಟ್ ಸುದೀಪ್ ಸರ್ ಇದ್ದರು. ಸೊ ಅದು ನನಗೆ ಆ್ಯಕ್ಚುಲಿ ನಾನು ಬೇಜಾರು ಮಾಡ್ಕೊಂಡಿಲ್ಲ. ನಂಗೆ ಖುಷಿನೇ ಆಯಿತು, ಹೇಳೋರು ಅಟ್ಲೀಸ್ಟ್ ತಪ್ಪನ್ನ ಸರಿ ಮಾಡೋರು ಯಾರಾದರೂ ಒಬ್ರು ಇದ್ದಾರೆ ಅಂತ. ಸೊ ಅದನ್ನು ಪಾಸಿಟಿವ್ ಏನಾದ್ರು ತೊಗೊಂಡೆ ನಾನು. ಮತ್ತೆ ಲಾಸ್ಟ್ ಬರುವ ಟೈಮಲ್ಲಿ ಜೈಲಿಗೆ ಹೋಗಿ ಬರ್ತೀರಾ. ಕಿಚ್ಚ ಸರ್ ಊಟ ಅವ್ರಿಗೆ ಮಾಡಿದಂಥ ಅಡುಗೆ ಸಿಗುತ್ತೆ. ಇದೆಲ್ಲ ಒಂಥರ ಲಕ್ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ಳೋದಾದ್ರೆ ಎಸ್ ಅದೇ ಅಲ್ಲಿರೋದ್ರಲ್ಲ ಹೇಳ್ದಂಗೆ, ಫಸ್ಟ್ ನಾನು ಜೈಲಿಗೆ ಹೋದಾಗ ಫಸ್ಟ್ ಟೈಮ್ ಅಂತ ಇಡೀ ಮನೆ ಜೈಲ್ ಹತ್ರ ಕೂತಿದ್ದು. ಆ್ಯಂಡ್ ಜೈಲಿಂದ ಆಚೆ ಬಂದು ಈಶಾನಿ ಆಚೆ ಬಂದಿದ್ರಂತೆ ಒಂದು ಸಲ, ಏನೋ ಬರಬೇಕಿತ್ತು ಅಂತ ಯಾವುದೋ ಟೀಮ್ ಬಂದಾಗ. ಅದಾದಮೇಲೆ ನಾನೇ ಅಂತ ಜೈಲಿಗೆ ಹೋಗಿ ವಾಪಸ್ ಬಂದು, ಅದು ಸುದೀಪ್ ಸರ್ ಊಟ ತಿಂದಿರೋದು. ಅದು ರಾಗಿ ಇದು ಗಂಜಿ ಕುಡ್ದಾದ್ಮೇಲೆ ಊಟ ಬೇರೆ ಸಿಕ್ತು ನನಗೆ. ಸೊ ಐ ಗೆಸ್ ನನಗೆ ಜೈಲಿಂದ ಆಚೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ ನನಗೆ. ಆ್ಯಂಡ್ ಇನ್ನೊಂದು ನನಗೆ ಅಡುಗೆ ಮಾಡೋದು ತಪ್ಪಿತ್ತು ರಾತ್ರಿ. ಸೊ ನಂಗೆ ತುಂಬ ಖುಷಿಯಾಗೋದೆ, ಒಂದು ಪರ್ಸ್ನಲ್ ವಾಶ್ರೂಮ್ ಇರ್ತಾಯಿತ್ತು. ಸೊ ಆಚೆಗಡೆದು ತಣ್ಣ ಗಾಳಿ, ಎ ಸಿ ಇರ್ತಿರ್ಲಿಲ್ಲ. ಎ ಸಿನಲ್ಲಿ ಇದ್ದು ಸಾಕಾಗೋಗಿತ್ತು ನನಗೆ. ಇನ್ನೂ ಒಂದು 2 ದಿನ ಜೈಲಲ್ಲಿ ಕೊಟ್ಟರು ಜೈಲಲ್ಲೇ ಇದ್ಬಿಡ್ತೀನಿ ಅಂತಿದ್ದೆ ನಾನು. ಈಗ ಹೊರಗಡೆ ಸದ್ದಾಗಿದ್ದು ಪವಿ 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 ಅನ್ನೋದು, ತುಕಾಲಿ ಸಂತೋಷ್ ಆ್ಯಂಡ್ ನಿಮ್ಮಿಬ್ಬರ ಬಾಂಡಿಂಗು ಆ್ಯಂಡ್ ಅವರ ಕಾಮಿಡಿ, ನಿಮ್ಮ ಸ್ಮೈಲು, ಇದೆಲ್ಲವೂ ಕೂಡ ನಮಗಂತೂ ಕಿಕ್ಕಿತ್ತು. ಸೊ ಆ ತುಕಾಲಿ ಸಂತೋಷ್ ಜೊತೆ ಕಳೆದಂಥ ಟೈಮ್ ಆ್ಯಂಡ್ ಅವ್ರ ಬಗ್ಗೆ ಮೊನ್ನೆ ನೀವು ಟೀಚರ್ ಆಗಿದ್ದು, ಅವ್ರು ಸ್ಟೂಡೆಂಟ್ ಆಗಿದ್ದ ಬಗ್ಗೆ ಹೇಳೋದು. ತುಕಾಲಿ ಅವ್ರು ತುಂಬ ಎಂಟರ್ಟೈನ್ ಮಾಡ್ತಾರೆ. ಅವ್ರು ಎಂಟರ್ಟೈನ್ ಮಾಡ್ತಿರೋದಕ್ಕೆ ನಮಗೆ ಯಾವತ್ತೂ ಬೋರಿಂಗ್ ಅಂತ ಅನಿಸಲ್ಲ. ಯಾಕಂದರೆ ಯಾವುದೇ ಟೈಮಲ್ಲಿ ನಮಗೆ ಬೇಜಾರಾದಾಗ, ಅಳು ಬಂದಾಗ ಏನೋ ಒಂದು ಮಾತಾಡಿ ನಗಿಸ್ತಾ ಇರ್ತಾರೆ, ಇಲ್ಲ ಏನಾದರೂ ಕಾಮಿಡಿ ಮಾಡ್ತಾರೆ. ನಾನು ಎಂಟ್ರಿ ಆಗಿದ ತಕ್ಷಣ ಅವ್ರು ಹೇಳಿದ್ರು, ನನಗೆ ಏನೋ ಹೇಳಿದರು ಅನಿಸುತ್ತೆ, ನನಗೆ ನನ್ನ ವೈಫ್ ನೆನಪಾಗ್ತಿದ್ದಾರೆ ಅಂತ ಏನೋ ಹೇಳಿದರು ಅನಿಸುತ್ತೆ. ನಾನು ಎಂಟ್ರಿ ಆಗಿದ ತಕ್ಷಣ ಹೇಳಿದ್ರು, ಇಲ್ಲ ಇವಾಗ ಪವಿ ಬಂದ್ಲಲ್ಲ, ನಂಗೆ ಯಾರೂ ಬೇಡ, ನನಗೆ ನನ್ನ ವೈಫು ನೆನಪಾಗ್ತಿಲ್ಲ ಅಂತ ತಮಾಷೆಗೆ ಹೇಳಿರೋದು. ಸೊ ಅವಾಗಿಂದನೇ ಸ್ವಲ್ಪ ತಮಾಷೆಗೆ ಫ್ಲರ್ಟ್ ಎಲ್ಲ ಮಾಡ್ಕೊಂಡು ಬಂದಿದ್ದು, ಅಂದರೆ ಎಂಟರ್ಟೈನ್ಮೆಂಟಿಗೆ. ನಾನು ಅದರಲ್ಲಿ ಹಂಗೆ ಭಾಗವಹಿಸ್ತಿದ್ದೆ ಅಷ್ಟೇ. ಅದು ಯಾವುದು ಪವಿ ಅಂತ ಅದು ಅವ್ರೇನೋ, ನಾನು ತುಕ್ಕು ಅಂತ ಹೇಳ್ತಿದ್ದಾರೆ. ಪವಿ ಅಂತ ಅವ್ರ ಬಾಯಿಂದ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು. ಬಿಗ್ ಬಾಸ್ ಮನೆಗೆ ನೀವು ಹೋದ್ರಿ, ಎಂಟ್ರಿ ಕೊಟ್ರಿ. ಅದಾದ ಬಳಿಕ ಮೊದಲ ವಾರ ಕಿಚ್ಚ ಸರ್ ಬಂದಾಗ ನಿಮ್ಗೊಂಥರ ಖುಷಿ ಇರುತ್ತೆ, ಹೆಂಗಿರುತ್ತೋ ಏನೋ ಅಂತ. ಬಟ್ ಸರ್ ಬಂದು ನಿಮ್ಮ ಕ್ಲಾಸ್ ತಗೊಂಡ್ರು. ನೀವು ಯಾಕೆ ಹೊರಗಿನ ವಿಚಾರ ಹಂಚ್ಕೊಂಡ್ರಿ ಅಂತ ಹೇಳಿ. ಸೊ ಆ ಕ್ಷಣದ ಬಗ್ಗೆ ಹೇಳೋದಾದ್ರೆ ಎಷ್ಟು ನೋವಾಯ್ತು ನಿಮಗೆ? ನೋವಾಯಿತು ಅನ್ನೋದಕ್ಕಿಂತ ಆ್ಯಕ್ಚುಲಿ ನನಗೆ ಖುಷಿ ಆಯಿತು. ಬಿಕಾಸ್ ಅವ್ರು ಹೇಳಿದ್ದು ರೀತಿ ನನಗೆ ಅದು ತಪ್ಪು ಮಾಡಿದ್ದೀನಿ ನಾನು, ನಿಜ ಒಪ್ಕೊತೀನಿ. ಈ ಥರ ಯಾರಾದರೂ ಒಬ್ಬರು ಕ್ಲಾಸ್ ತಗೊಂಡ್ರೇ ನಾವು ಸರಿ ಹೋಗೋದು. ಸೊ ಹೇಳೋಕ್ಕೆ ಅಟ್ಲೀಸ್ಟ್ ಸುದೀಪ್ ಸರ್ ಇದ್ದರು. ಸೊ ಅದು ನನಗೆ ಆ್ಯಕ್ಚುಲಿ ನಾನು ಬೇಜಾರು ಮಾಡ್ಕೊಂಡಿಲ್ಲ. ನಂಗೆ ಖುಷಿನೇ ಆಯಿತು, ಹೇಳೋರು ಅಟ್ಲೀಸ್ಟ್ ತಪ್ಪನ್ನ ಸರಿ ಮಾಡೋರು ಯಾರಾದರೂ ಒಬ್ರು ಇದ್ದಾರೆ ಅಂತ. ಸೊ ಅದನ್ನು ಪಾಸಿಟಿವ್ ಏನಾದ್ರು ತೊಗೊಂಡೆ ನಾನು. ಮತ್ತೆ ಲಾಸ್ಟ್ ಬರುವ ಟೈಮಲ್ಲಿ ಜೈಲಿಗೆ ಹೋಗಿ ಬರ್ತೀರಾ. ಕಿಚ್ಚ ಸರ್ ಊಟ ಅವ್ರಿಗೆ ಮಾಡಿದಂಥ ಅಡುಗೆ ಸಿಗುತ್ತೆ. ಇದೆಲ್ಲ ಒಂಥರ ಲಕ್ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ಳೋದಾದ್ರೆ ಎಸ್ ಅದೇ ಅಲ್ಲಿರೋದ್ರಲ್ಲ ಹೇಳ್ದಂಗೆ, ಫಸ್ಟ್ ನಾನು ಜೈಲಿಗೆ ಹೋದಾಗ ಫಸ್ಟ್ ಟೈಮ್ ಅಂತ ಇಡೀ ಮನೆ ಜೈಲ್ ಹತ್ರ ಕೂತಿದ್ದು. ಆ್ಯಂಡ್ ಜೈಲಿಂದ ಆಚೆ ಬಂದು ಈಶಾನಿ ಆಚೆ ಬಂದಿದ್ರಂತೆ ಒಂದು ಸಲ, ಏನೋ ಬರಬೇಕಿತ್ತು ಅಂತ ಯಾವುದೋ ಟೀಮ್ ಬಂದಾಗ. ಅದಾದಮೇಲೆ ನಾನೇ ಅಂತ ಜೈಲಿಗೆ ಹೋಗಿ ವಾಪಸ್ ಬಂದು, ಅದು ಸುದೀಪ್ ಸರ್ ಊಟ ತಿಂದಿರೋದು. ಅದು ರಾಗಿ ಇದು ಗಂಜಿ ಕುಡ್ದಾದ್ಮೇಲೆ ಊಟ ಬೇರೆ ಸಿಕ್ತು ನನಗೆ. ಸೊ ಐ ಗೆಸ್ ನನಗೆ ಜೈಲಿಂದ ಆಚೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ ನನಗೆ. ಆ್ಯಂಡ್ ಇನ್ನೊಂದು ನನಗೆ ಅಡುಗೆ ಮಾಡೋದು ತಪ್ಪಿತ್ತು ರಾತ್ರಿ. ಸೊ ನಂಗೆ ತುಂಬ ಖುಷಿಯಾಗೋದೆ, ಒಂದು ಪರ್ಸ್ನಲ್ ವಾಶ್ರೂಮ್ ಇರ್ತಾಯಿತ್ತು. ಸೊ ಆಚೆಗಡೆದು ತಣ್ಣ ಗಾಳಿ, ಎ ಸಿ ಇರ್ತಿರ್ಲಿಲ್ಲ. ಎ ಸಿನಲ್ಲಿ ಇದ್ದು ಸಾಕಾಗೋಗಿತ್ತು ನನಗೆ. ಇನ್ನೂ ಒಂದು 2 ದಿನ ಜೈಲಲ್ಲಿ ಕೊಟ್ಟರು ಜೈಲಲ್ಲೇ ಇದ್ಬಿಡ್ತೀನಿ ಅಂತಿದ್ದೆ ನಾನು. ಈಗ ಹೊರಗಡೆ ಸದ್ದಾಗಿದ್ದು ಪವಿ 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 ಅನ್ನೋದು, ತುಕಾಲಿ ಸಂತೋಷ್ ಆ್ಯಂಡ್ ನಿಮ್ಮಿಬ್ಬರ ಬಾಂಡಿಂಗು ಆ್ಯಂಡ್ ಅವರ ಕಾಮಿಡಿ, ನಿಮ್ಮ ಸ್ಮೈಲು, ಇದೆಲ್ಲವೂ ಕೂಡ ನಮಗಂತೂ ಕಿಕ್ಕಿತ್ತು. ಸೊ ಆ ತುಕಾಲಿ ಸಂತೋಷ್ ಜೊತೆ ಕಳೆದಂಥ ಟೈಮ್ ಆ್ಯಂಡ್ ಅವ್ರ ಬಗ್ಗೆ ಮೊನ್ನೆ ನೀವು ಟೀಚರ್ ಆಗಿದ್ದು, ಅವ್ರು ಸ್ಟೂಡೆಂಟ್ ಆಗಿದ್ದ ಬಗ್ಗೆ ಹೇಳೋದು. ತುಕಾಲಿ ಅವ್ರು ತುಂಬ ಎಂಟರ್ಟೈನ್ ಮಾಡ್ತಾರೆ. ಅವ್ರು ಎಂಟರ್ಟೈನ್ ಮಾಡ್ತಿರೋದಕ್ಕೆ ನಮಗೆ ಯಾವತ್ತೂ ಬೋರಿಂಗ್ ಅಂತ ಅನಿಸಲ್ಲ. ಯಾಕಂದರೆ ಯಾವುದೇ ಟೈಮಲ್ಲಿ ನಮಗೆ ಬೇಜಾರಾದಾಗ, ಅಳು ಬಂದಾಗ ಏನೋ ಒಂದು ಮಾತಾಡಿ ನಗಿಸ್ತಾ ಇರ್ತಾರೆ, ಇಲ್ಲ ಏನಾದರೂ ಕಾಮಿಡಿ ಮಾಡ್ತಾರೆ. ನಾನು ಎಂಟ್ರಿ ಆಗಿದ ತಕ್ಷಣ ಅವ್ರು ಹೇಳಿದ್ರು,
ನನಗೆ ಏನೋ ಹೇಳಿದ್ರು ಅನ್ಸುತ್ತೆ, ನನಗೆ ನನ್ನ ವೈಫ್ ನೆನಪಾಗ್ತಿದ್ದಾರೆ ಅಂತ ಏನೋ ಹೇಳಿದ್ರು ಅನ್ಸುತ್ತೆ. ನಾನು ಎಂಟ್ರಿ ಆಗಿದ ತಕ್ಷಣ ಹೇಳಿದ್ರು, ಇಲ್ಲ ಇವಾಗ ಪವಿ ಬಂದ್ಲಲ್ಲ, ನಂಗೆ ಯಾರೂ ಬೇಡ, ನನಗೆ ನನ್ನ ವೈಫು ನೆನಪಾಗ್ತಿಲ್ಲ ಅಂತ ತಮಾಷೆಗೆ ಹೇಳಿರೋದು. ಸೊ ಅವಾಗಿಂದನೇ ಸ್ವಲ್ಪ ತಮಾಷೆಗೆ ಫ್ಲರ್ಟ್ ಎಲ್ಲ ಮಾಡ್ಕೊಂಡು ಬಂದಿದ್ದು, ಅಂದರೆ ಎಂಟರ್ಟೈನ್ಮೆಂಟಿಗೆ. ನಾನು ಅದರಲ್ಲಿ ಹಂಗೆ ಭಾಗವಹಿಸ್ತಿದ್ದೆ ಅಷ್ಟೇ. ಅದು ಯಾವುದು ಪವಿ ಪವಿ ಅಂತ ಅದು ಅವ್ರು ಹೇಳೋ, ನಾನು ತುಕ್ಕು ತುಕ್ಕು ಅಂತ ಹೇಳ್ತಿದ್ದಾರೆ. ಪವಿ ಅಂತ ಅವ್ರ ಬಾಯಿಂದ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.